ಇವತ್ತಿನ ನನ್ನ ಸಂದೇಶದ ಪೀಠಿಕೆ ಈ ತಿಂಗಳಿಗೆ ದೇವರು ಕೊಟ್ಟಿರುವ ಆಲೋಚನೆ, ದ ಮಂತ್ ಆಫ್ ದ ಲಾರ್ಡ್ ಗೋಸ್ ಬಿಫೋರ್ ಯು. ಕರ್ತನು ತಾನೇ ನಿನ್ನ ಮುಂದುಗಡೆ ಹೋಗುವನು. ಅದು ಒಪ್ಪೋರು ಮಾತ್ರ ಆಮೇನ್ ಹೇಳ್ರಿ. ಕರ್ತನೇ, ಈ ವಾಕ್ಯಗಳಿಗಾಗಿ ಸ್ತೋತ್ರ. ನಿನ್ನ ಜನರನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ. ಜನ ಗಟ್ಟಿಯಾಗಿ ಹೇಳ್ರಿ ಆಮೇನ್. ಪಕ್ಕದಲ್ಲಿ ಕುಳಿತಿರೋರಿಗೆ, ಪಕ್ಕದಲ್ಲಿ ನಿಂತಿರೋರು ಕೈ ಕೊಟ್ಟು ಹೇಳ್ರಿ, ಕರ್ತನು ನಿಮ್ಮ ಮುಂದುಗಡೆ ಹೋಗುವೆನು ಅಂತ ಹೇಳ್ರಿ. ನಿನ್ನೆ ರಾತ್ರಿ ನಾನು ಮಲಗಿದಾಗ ಹೆಚ್ಚು ಕಡಿಮೆ 2:45 ಮಧ್ಯರಾತ್ರಿ 2:45 ನಾನು ಮಲಗಿದೆ. ಭಾಳ ಪ್ರಾರ್ಥನೆಯಲ್ಲಿ ದೇವರು ಕೊಟ್ಟಂಥ ಒಂದು ಆಲೋಚನೆ, ನನ್ನ ಜನರಿಗೆ ಹೇಳು, ಕಳೆದ 5 ತಿಂಗಳು ನಡೆಸಿದ್ದೀನಿ. ಈ 6ನೇ ತಿಂಗಳು ವಿಶೇಷವಾದ ತಿಂಗಳು. 6ನೇ ತಿಂಗಳು ವಿಶೇಷವಾದ ತಿಂಗಳು. ಹಲ್ಲೆಲೂಯ. ಈ ತಿಂಗಳು ನನ್ನ ಜನರ ಮುಂದೆ ಅವರಿಗೋಸ್ಕರ ನಾನು ಹೋಗ್ತೀನಿ. ಹಲ್ಲೆಲೂಯ. ದೇವರು ಹೀಗೆ ಹೇಳಿದ್ರು, ಸಮಥಿಂಗ್ ಗೋಯಿಂಗ್ ಟು ಬಿ ಮೈಟಿ ಬಿಗ್. ನಾನು ಯಾವಾಗಲೂ ಅದು ಕಿವಿಯಲ್ಲಿ ಕೇಳ್ತಾ ಇದ್ದೆ, ಏನೋ ದೊಡ್ಡ ಕಾರ್ಯ ಈ ತಿಂಗಳಲ್ಲಿ ದೇವರು ಮಾಡಕ್ಕೆ ಹೋಗ್ತಾ ಇದ್ದಾನೆ. ಸಮಥಿಂಗ್ ಬಿಗ್. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ಸಮಥಿಂಗ್ ಬಿಗ್. ಏನೋ ದೊಡ್ಡದ ಕಾರ್ಯ, ಏನೋ ದೊಡ್ಡ ಕಾರ್ಯ. ಆಮೇಲೆ ನೀವು ಯಾವಾಗ ಈ ಜೂನ್ ತಿಂಗಳಿನಲ್ಲಿ ಈ ವಾಗ್ದಾನದ ಮೇರೆಗೆ ನೀವು ಪ್ರವೇಶ ಮಾಡ್ತಿರೋ, ಯಾವುದೋ ದೊಡ್ಡ ಕಾರ್ಯ ನಿಮಗಾಗಿ ದೇವರು ಕಂಡುಕೊಂಡು, ನಿಮ್ಗೆ ಅರ್ಥ ಆಗಲಿಲ್ಲ, ನಿಮಗಾಗಿ ದೇವರು ಏನೋ ದೊಡ್ಡ ಕಾರ್ಯ ಮಾಡಕ್ಕೆ ಹೋಗೋದನ್ನು ಪರಲೋಕ ಕಂಡುಕೊಂಡೆ ಈ ತಿಂಗಳು ನಿಮಗೆ ಆಲೋಚನೆ ಕೊಡ್ತಾ ಇದ್ದಾನೆ. ಅದು ನಿನ್ನ ಬುದ್ಧಿಗೆ ಎಟ್ಕೋದಿಲ್ಲ, ನಿನ್ನ ಚಿಂತೆಗೆ ಒದಗೋದಿಲ್ಲ. ಅದು ದೊಡ್ಡದಾಗಿರುತ್ತೆ ಎಂದು ನಂಬುವವರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಗಟ್ಟಿಯಾಗಿ ಆಮೇನ್ ಹೇಳ್ರಿ. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಎಂದಾದರೂ ಏನಾದರೂ ದೇವರು ನಿಮಗೆ ದೊಡ್ಡ ಕಾರ್ಯ ಮಾಡ್ತೀನಿ ಅಂತ ಹೇಳುವಾಗ ದೊಡ್ಡ ವಿರೋಧಗಳು ಎದ್ದು ಬರುತ್ತೆ, ದೊಡ್ಡ ಅಡೆತಡೆಗಳು ಎದ್ದು ಬರುತ್ತೆ. ನಿನ್ನ ಜೀವನದಲ್ಲಿ ಇದುವರೆಗೂ ಕಾಣದೇ ಇರುವ ಚಾಲೆಂಜ್ಗಳು, ಸವಾಲುಗಳು ಎದುರಾಗುತ್ತೆ. ಆದರೆ ದೇವರು ಹೇಳ್ತಾನೆ, ಈ ಸವಾಲುಗಳನ್ನು ಎದುರಿಸೋದಿಕ್ಕೆ, ಇವುಗಳನ್ನು ಮೆಟ್ಟಿ ನಿಲ್ಲೋದಿಕ್ಕೆ, ನೀನು ಹೋಗೋದಿಕ್ಕೆ ಮುಂಚೆ ನಾನು ಮುಂದೆ ಹೋಗ್ತೇನೆ. ನಾನು ಮುಂದೆ ಹೋಗ್ತೇನೆ. ಹಲ್ಲೆಲೂಯ. ನೀನು ಭಯ ಪಡಬೇಡ, ಅಧೈರ್ಯಗೊಳ್ಳಬೇಡ, ನೀನು ಅಂಜಬೇಡ, ಧೈರ್ಯವಾಗಿರು. ಯೆಹೋವನು ತಾನೇ ಜೂನ್ ತಿಂಗಳಲ್ಲಿ ನಿಮ್ಮ ಮುಂದೆ ಹೋಗ್ತಾನೆ. ಈ ಮೊದಲನೇ ದಿವಸ, ತಿಂಗಳ ಮೊದಲನೇ ದಿವಸ, ಮೊದಲನೇ ಗಳಿಗೆಯಲ್ಲೇ ನಾನು ನಿಮ್ಮನ್ನ ಪ್ರೋತ್ಸಾಹ ಮಾಡ್ತೇನೆ. ನೀವಾದು ಹೋಗುತ್ತಿರುವ ಪರಿಸ್ಥಿತಿ ಎಂಥದಾಗಿರ್ಬೋದು ನನಗೆ ಗೊತ್ತಿಲ್ಲ, ನಿಮ್ಮ ವಿಷಯ ನನಗೆ ಗೊತ್ತಿಲ್ಲ, ನೀವು ಹಾದು ಹೋಗುತ್ತಿರುವ ಕಷ್ಟ ಯಾವುದು ಅಂತ ನನಗೆ ಗೊತ್ತಿಲ್ಲ, ನೀವು ಯಾರ ಬಳಿಯಲ್ಲಿ ಹೇಳ್ಕೊಂಡಿಲ್ಲ, ಹಂಚಿಕೊಳ್ಳಿಲ್ಲ. ಆದರೆ ಪರಲೋಕದ ದೇವರು ಹೇಳ್ತಾನೆ, ಹಲ್ಲೆಲೂಯ, ನಿನ್ನ ಈ ಪರಿಸ್ಥಿತಿಗಳ ಮಧ್ಯದಲ್ಲಿ ಏನೋ ದೇವರು ದೊಡ್ಡ ಕಾರ್ಯ ನಿನಗಾಗಿ ಮಾಡಲಿಕ್ಕೆ ಹೋಗ್ತಾನೆ ಎಂದು ನಂಬುವವರು ಮಾತ್ರ ಆಮೇನ್ ಹೇಳ್ರಿ. ಹಲ್ಲೆಲೂಯ. ಆ ದೃಢ ನಿಶ್ಚಯ ಉಳ್ಳವರು ಈ ವಾಗ್ದಾನವನ್ನ ದೃಢವಾಗಿ ಹಿಡ್ಕೊಳ್ರಿ. ಕಮಾನ್, ದೃಢವಾಗಿ ಹಿಡ್ಕೊಳ್ರಿ. ಹಲ್ಲೆಲೂಯ. ನಿನ್ನನ್ನು ಕರೆದವನು ಅದು ನೆರವೇರಿಸೋವರೆಗೂ ಅವನು ನಿನ್ನ ಮುಂದುಗಡೆ ಅವನು ಹಾದು ಹೋಗ್ತಾ ಇರ್ತಾನೆ. Just hold on to his promise that the Lord who called you, he will go before you. ಅವನು ಕರೆದವನು ನಿನ್ನ ಮುಂದೆ ಹೋಗ್ತಾ ಇರ್ತಾನೆ. ನನ್ನ ಸಮಯ ಇಲ್ಲದಿರೋದ್ರಿಂದ ಜಸ್ಟ್ ಎಲ್ಲ
ಎಲ್ಲ ರೆಫರೆನ್ಸ್ ಹೇಳಿ ಬರೋದಕ್ಕೆ ನಂಗೆ ಟೈಮ್ ಇಲ್ಲ. ಐ ವಿಲ್ ಗಿವ್ ಯು ದ ಹಿಂಟ್. ಕೆಲವೊಂದು ಕಾರ್ಯ ಹೇಳ್ತಾ ಇದ್ದೀನಿ. ಏನೋ ನನ್ನ ಹೃದಯದಲ್ಲಿ ನಿನ್ನೆಯಿಂದ ನಾನು ಒಂದು ಶಬ್ದ ಕೇಳ್ತಾ ಇರೋದು, ಸಮಥಿಂಗ್ ಬಿಗ್, ಸಮಥಿಂಗ್ ಬಿಗ್. ನಾವು ಪ್ಲಾನ್ ಮಾಡಿದಲ್ಲ, ನಾವು ಚಿಂತೆ ಮಾಡಿದಲ್ಲ, ನಾವು ಆಲೋಚನೆ ಮಾಡಿದಲ್ಲ, ನಾವು ನಿರೀಕ್ಷಿಸಿದ್ದಲ್ಲ. ಏನೋ ಎಲ್ಲೋ ದೇವರು ನನಗೋಸ್ಕರ, ನಿಮಗೋಸ್ಕರ, ನಿಮ್ಮ ಕುಟುಂಬಕ್ಕೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ, ನಿಮ್ಮ ಬಿಸ್ನೆಸ್ನಲ್ಲಾಗಿರ್ಬೋದು, ನಿಮ್ಮ ಆತ್ಮಿಕ ಜೀವನದಲ್ಲಾಗಿರ್ಬೋದು, ಈ ಸಭೆಗೋಸ್ಕರವಾಗಿ ಸಮಥಿಂಗ್ ಬಿಗ್. Why is he going before you? ನಿನ್ನ ಮುಂದೆ ಅವನು ಹೋಗೋದಕ್ಕೆ ಕಾರಣ ಏನು? The number one, he can remove the final impediments and the roadblocks that is standing on the way to your promise. ಅಂದ್ರೆ ನಿಮ್ಮ ವಾಗ್ದಾನದ ಹಾದಿಯಲ್ಲಿರುವ ಅಂತಿಮ ಅಡೆತಡೆಗಳನ್ನು, ಅಂದರೆ ಅರ್ಥ ಆಗಲಿಲ್ಲಲ್ಲ, ನಿಮ್ಮ ವಾಗ್ದಾನ ನಿಮ್ಮಲ್ಲಿ ನೆರವೇರೋದಕ್ಕೆ ಮುಂಚೆ ಅಡ್ಡಗೋಡೆ ಆಗಿರುವ ಕೆಲವೊಂದು ವ್ಯಕ್ತಿಗಳನ್ನು, ಶಕ್ತಿಗಳನ್ನು, ದುರಾತ್ಮನ ಕ್ರಿಯೆಗಳನ್ನು ತೆಗೆದು ಹಾಕೋದಕ್ಕೋಸ್ಕರ ನಿನ್ನ ದೇವರಾದ ಯೆಹೋವನು ನಿನ್ನ ಮುಂದೆ ಮಾರ್ಚ್ ಮಾಡ್ತಾನೆ. ನೀನು ಹೋಗೋದಕ್ಕೆ ಮುಂಚೆ ಅವನು ಹೋಗುವಂತರಾಗಿದ್ದಾನೆ. ವಾಗ್ದಾನ ನೆರವೇರಿಸೋದಕ್ಕೋಸ್ಕರ. ಪ್ರೈಸ್ ಗಾಡ್. ನಿನ್ನನ್ನ ವಾಗ್ದಾನದ ದೇಶದಲ್ಲಿ ಸೇರಿಸೋದಕ್ಕೆ ತಾನು ನಮ್ಮ ಪೂರ್ವ ಪಿತೃವಾದ ಅಬ್ರಾಮನಿಗೆ, ಈಸಾಕನಿಗೆ, ಯಾಕೋಬನಿಗೆ ವಾಗ್ದಾನ ಮಾಡಿದ ವಾಗ್ದಾನದ ದೇಶಕ್ಕೆ ಕರೆದುಕೊಂಡು ಹೋಗೋದಕ್ಕೆ, ಆ ವಾಗ್ದಾನ ನೆರವೇರಿಸೋವರೆಗೂ ಅಲ್ಲೆಲ್ಲೂಯ ನಿನ್ನನ್ನು ಒಂಟಿಯಾಗಿ ಬಿಡೋನಲ್ಲ ನನ್ನ ದೇವರು. ಕರೆದವನು ನಂಬಿಗಸ್ತನು, ಅವನೇ ಕಡೆವರೆಗೂ. ನಿನ್ನ ವಾಗ್ದಾನಗಳು ನೆರವೇರೋವರೆಗೂ, ಆ ವಾಗ್ದಾನಗಳು ನೆರವೇರೋದಕ್ಕೆ ಬಿಡೋದಿಲ್ಲ, ಕೊಡೋದಿಲ್ಲ ಎಂದು ತಡೆಯುವ ಅಂಧಕಾರ ಶಕ್ತಿಗಳನ್ನು ಅದು ಮಟ್ಟ ಹಾಕೋದಕ್ಕೋಸ್ಕರನೇ ಅವನು ಮುಂದೆ ಹೋಗ್ತಾನೆ. ಆಮೆನ್, ಹಲ್ಲೆಲೂಯಾ. ಸಮಥಿಂಗ್ ಬಿಗ್. ಆಮೆನ್. ಇವತ್ತಿನಲ್ಲಿ ನಿಮ್ಮ ಪರಿಸ್ಥಿತಿ ಏನಾಗಿದ್ರು ಸರಿ, ನಿಮ್ಮ ವಾಗ್ದಾನದ ಹಾದಿಯಲ್ಲಿ ಶತ್ರು ಅಡ್ಡಗೋಡೆಯಾಗಿ ನಿಂತಿದ್ರೆ ನಿನ್ನ ವಾಗ್ದಾನದ ದೇಶವನ್ನು ನೀನು ಕಾಣೋದಿಲ್ಲ, ಕಾಣೋಕ್ಕೆ ಬಿಡೋದಿಲ್ಲ, ನೀನು ಅನುಭವಿಸೋದಿಲ್ಲ, ನಿನ್ನಲ್ಲಿ ಒಳಗಡೆ ಹೋಗಕ್ಕೆ ಬಿಡೋದಿಲ್ಲ ಎಂದು ವಾದಿಸುವ ಶತ್ರುಗಳನ್ನು ಮಟ್ಟ ಹಾಕೋದಕ್ಕೋಸ್ಕರವೇ ಕರ್ತನು ನಿನ್ನ ಮುಂದೆಗಡೆ ಹೋಗ್ತಾನೆ. ಇವತ್ತು ಎಷ್ಟು ಜನ ನಂಬುತ್ತೀರಾ? ಪ್ರವಾದಿಗಳ ಬಾಯಿಂದ ಕೇಳಿದ್ದು, ವಾಕ್ಯಗಳ ಮೂಲಕ ಕೇಳಿದ್ದು, ದೈವ ಸಾನ್ನಿಧ್ಯಾನದಲ್ಲಿ ನನ್ನ ಕಿವಿಯಿಂದ ಕೇಳಿದ ಆ ವಾಗ್ದಾನದ ಸಂದೇಶಗಳು, ದೇವರು ಹೇಳಿದ ಪ್ರಾಮಿಸ್ಗಳು ಒಂದು ವ್ಯರ್ಥವಾಗಿ ಹೋಗೋದಿಲ್ಲ, ಒಂದು ವ್ಯರ್ಥವಾಗೋದಿಲ್ಲ. ದೇವರು ಇಸ್ರಾಯೇಲ್ ಕುಲಕ್ಕೆ ಮಾಡಿದಂಥ ವಾಗ್ದಾನಗಳಲ್ಲಿ ಒಂದು ತಪ್ಪಿ ಹೋಗೋದಿಲ್ಲ, ಎಲ್ಲವೂ ನೆರವೇರಿತು. ಹಾಗಾದ್ರೆ ನಿನ್ನ ವಾಗ್ದಾನ ನೆರವೇರುವ ತಿಂಗಳು, ನಿನಗಾಗಿ ದೇವರು ಮಹತ್ ಕಾರ್ಯ ಮಾಡುವ ತಿಂಗಳು ಈ ಜೂನ್ ತಿಂಗಳು. ಆಮೇಲೆ ಈ ಜೂನ್ ತಿಂಗಳಲ್ಲಿ ನೀವು ಅದನ್ನು ಕಾಣ್ತೀರಾ, ನೀವು ಅದನ್ನು ಕಾಣ್ತೀರಾ. ಆಮೇಲೆ ನಾನು ಹೇಳ್ತಾ ಇರೋದು, ನಿಮ್ಮ ಮುಂದೆ ದೂತನು ಹೋಗ್ತಾನೆ, ಆದಿ ಸುಗಮ ಮಾಡ್ತಾನೆ ಅಂತ ಅಲ್ಲ ಕಣ್ರಿ. ಕೆಲವ್ರು ಕುಳಿತಿರೋದು ನೋಡಿದ್ರೆ, ಅಯ್ಯೋ ದೂತರು ಹೋಗಿ ಎಲ್ಲ ರೆಡಿ ಮಾಡ್ಲಪ್ಪ, ಆಮೇಲೆ ನಿಧಾನಕ್ಕೆ ಸಮಯ ಸಿಕ್ಕದಾಗ ಹೋಗೋಣ ಅನ್ನೋ ಭಾವನೆಯಲ್ಲಿ ಕೆಲವರು ಕೂತಿದ್ದೀರಾ. ನಾನು ಹೇಳ್ತಾ ಇರೋದು, ದೂತನು ನಿಮ್ಮ ಮುಂದೆ ಹೋಗ್ತೀನಿ ಅಂತಲ್ಲ. ಅಖಿಲಾಂಡಗಳನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನು, ರಾಜಾದಿ ರಾಜನು, ಕರ್ತಾದಿ ಕರ್ತನು, ದೂತ ಗಣಗಳ ಒಡೆಯನು, ರಕ್ಷಕನು, ವಿಮೋಚಕನು, ನಾನಲ್ಲದೆ ನಿಮಗೆ ಮತ್ತೊಬ್ಬ ದೇವರಿಲ್ಲ ಎಂದು
ತನ್ನ ಅದ್ಭುತಗಳಿಂದಲೂ ಸೂಚಕ ಕಾರ್ಯಗಳಿಂದಲ್ಲ, ಮಹತ್ ಕಾರ್ಯಗಳಿಂದ ತನ್ನ ಜನರನ್ನ ನಡೆಸ್ಕೊಂಡು ಬಂದಂತ ದೇವರು ಹೇಳ್ತಾನೆ, ನಾನು ನನ್ನ ಜನರ ಮುಂದೆ ಹೋಗ್ತೇನೆ. ಎಷ್ಟು ಜನ ನಂಬ್ತೀರಾ? ಒಂದು ಇಬ್ಬರಿಗಾದ್ರೂ ಐ5 ಹೊಡೆದು ಹೇಳ್ರೆ ದೇವರು ನಮ್ಮ ಮುಂದುಗಡೆ ಹೋಗ್ತಾ ಇದ್ದಾನೆ. ಆಮೇಲೆ ದೇವರು ನಮ್ಮ ಮುಂದುಗಡೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯ. ಅವನು ಹೋಗುವಾಗ ಏನು ಮಾಡ್ತಾರೆ? ಒಂದು ಶಬ್ದ ಕೇಳುತ್ತೆ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 57:14, ಬುಕ್ ಆಫ್ ಐಸಾಯಾ ಚಾಪ್ಟರ್ 57 ವರ್ಸ್ 14, 14ನೇ ವಾಕ್ಯ. ಮಣ್ಣು ಹಾಕ್ರಿ, ಮಾರ್ಗವನ್ನು ಸರಿ ಮಾಡ್ರಿ, ನನ್ನ ಜನರ ದಾರಿ ಒಳಗೆಯಿಂದ ಆತಂಕವನ್ನು ಆ ಸ್ಟ್ರಂಬ್ಲಿಂಗ್ ಬ್ಲಾಕ್ಸ್ಗಳನ್ನು, ಆ ಎಡುವ ಕಲ್ಲುಗಳನ್ನು, ಆ ಗೋಡೆಗಳನ್ನು ಬಿಡೋದಿಲ್ಲ ಎಂದು, ನೀನು ಅನುಭವಿಸೋಕ್ಕೆ ಬಿಡೋದಿಲ್ಲ ಎಂದು. ನಿನ್ನ ಜೀವನದಲ್ಲಿ ಯಾವಾಗಲೂ ನಿರಾಶೆನೇ ಕಾಣಬೇಕು, ನೀನು ಸಂತೋಷ ಕಾಣಬಾರದು, ನಿನ್ನ ಆಶೀರ್ವಾದ ಕಾಣಬಾರದು ಎಂದು ಅಡ್ಡ ನಿಂತಿರುವ ಆತಂಕದ ಕಲ್ಲನ್ನು ಎತ್ತಿ ಹಾಕಿರಿ ಎಂದು ಒಂದು ವಾಣಿ ನುಡಿತಾ ಇದೆ. ಒಂದು ಶಬ್ದ ಪರಲೋಕದಿಂದ ಇವತ್ತು, ಹಲ್ಲೆಲೂಯಾ, ನನ್ನ ಶಬ್ದವನ್ನು ಕೇಳ್ತಾ ಇರುವವರು, ನನ್ನನ್ನು ಆನ್ಲೈನ್ಗಳಲ್ಲಿ ವೀಕ್ಷಿಸ್ತಾ ಇರುವವರು ಕೇಳತಕ್ಕಂತೆ ಪರಲೋಕದಿಂದ ಒಂದು ವಾಣಿ ಆಗ್ತಾ ಇದೆ. Remove every hindrance, every obstacles. Remove. ಕಮ್ ಆನ್. ನಾನೇನಾದ್ರೂ ಅಲ್ಲಿ ಕೂತಿದ್ದು ನೀವು ಇಲ್ಲಿಂದ ಹೇಳಿದರೆ ನಾನು ಜಿಗದಾದರೂ ಅದನ್ನು ಈಗ ಹೊಂದ್ಕೋತಾ ಇದ್ದೆ. ಯಾಕೆ ಗೊತ್ತಾ? ಹಲ್ಲೆಲೂಯ. ಶತ್ರು ಹೇಳ್ತಾನೆ, ಅದೆಂಗೆ ನಾನು ದಾಟಿ ಹೋಗ್ಬಿಡ್ತೀಯ? ಅದೆಂಗೆ ನಂದ ಅಪ್ಪನ ಹೇಳಿದ್ರೆ ಹೋಗ್ಬಿಡ್ತೀಯ? ವಾದಿಸಿ ನಿಲ್ಲುವ ಶಕ್ತಿಗಳನ್ನು ಇವತ್ತೊಂದು ಕಮ್ಯಾಂಡ್ ಪರಲೋಕದಿಂದ ಒಂದು ಶಬ್ದ ಮೊಳಗ್ತಾ ಇದೆ. ಅದು ಯಾವುದೋ ಕುಟುಂಬಕ್ಕೋಸ್ಕರ ಮೊಳಗ್ತಾ ಇದೆ, ಅದು ಯಾವುದೋ ವ್ಯಕ್ತಿಗಳಿಗೋಸ್ಕರ ಮೊಳಗ್ತಾ ಇದೆ, ಯಾವುದೋ ಸೇವಕರುಗಳಿಗೋಸ್ಕರ ಮೊಳಗ್ತಾ ಇದೆ, ಯಾವುದೋ ಸಭೆಗೋಸ್ಕರ ಮೊಳಗ್ತಾ ಇದೆ. ಆ ವ್ಯಕ್ತಿ ನೀನಾದ್ರೆ, ಆ ಕುಟುಂಬ ನಿನ್ನದಾಗಿದ್ರೆ ಹೇಳಿ, ಯೇಸುವಿನ ನಾಮದಲ್ಲಿ ನಾನು ದೈವಿಕವಾದ ಶಬ್ದ ಕೇಳ್ತಾ ಇದ್ದೇನೆ. ಜೂನ್ ತಿಂಗಳಲ್ಲೇ ನನಗೆ ವಿರುದ್ಧವಾಗಿ ತಲೆ ಎತ್ತಿರುವ ಎಲ್ಲ ಅಡ್ಡಗೋಡೆಗಳು, ಎಲ್ಲ ವಿಧವಾದ ಕಲ್ಲುಗಳು ಯೇಸುವಿನ ನಾಮದಲ್ಲಿ ತೆಗೆದುಹಾಕು. ಆಮೇಲೆ ನಂಬರ್ ಟು, why is God going before you? ಯಾಕೆ ದೇವರು ನಿನ್ನ ಮುಂದುಗಡೆ ಹೋಗ್ತಾನೆ? Some of you are connected to some purpose of God which is bigger than you. ನಿಮ್ಮಲ್ಲಿ ಕೆಲವರು ನಿಮಗಿಂತ ದೊಡ್ಡದಾದ ದೇವರ ಯಾವುದೋ ಉದ್ದೇಶದೊಂದಿಗೆ ಸಂಬಂಧ ಹೊಂದಿದ್ದೀರಾ. ನಿನಗೆ ನಿನ್ನ ಬೆಳೆ ಗೊತ್ತಿಲ್ಲ, ನಿನಗೆ ನಿನ್ನ ಲೆವೆಲ್ ಗೊತ್ತಿಲ್ಲ, ಆದರೆ ದೇವರು ಹೇಳ್ತಾನೆ, ನಾನು ಇವರನ್ನ ಆರಿಸ್ಕೊಂಡಿರೋದು ಅಲ್ಲಲ್ಲಿಯ ತಾಯಿಯ ಗರ್ಭದಲ್ಲಿ ಕೇವಲ ಪಿಂಡವಾಗಿರುವಾಗಲೇ ನಿನ್ನ ಆರಂಭದ ದಿವಸವನ್ನ, ಕೊನೆಯ ದಿವಸವನ್ನ ನನ್ನ ಪುಸ್ತಕದಲ್ಲಿ ನಾನು ಬರೆದಿರೋದು ಸುಮ್ಮನೆ ಅಲ್ಲ. ನಿನ್ನೆ ಸುರಿದ ಮಳೆಗೆ ಇವತ್ತು ಮೊಳಕೆ ಹೊಡೆದ ನಾಯಿ ಕೊಡೆ ಅಲ್ಲ. ನೀನು ನೀತಿ ವೃಕ್ಷ. ದೇವರಿಗಾಗಿ ಏನೋ ಒಂದು ದೊಡ್ಡ ಉದ್ದೇಶ, ದೊಡ್ಡ ಕಾರ್ಯ, ಅದಕ್ಕಾಗಿ ದೇವರು ಕನೆಕ್ಟ್ ಮಾಡಿರೋದು. ದೇವರು ಸುಮ್ಮನೆ ಯಾರನ್ನು ಏನು ಕನೆಕ್ಟ್ ಮಾಡಲ್ಲ. ಇಫ್ ಗಾಡ್ ಕನೆಕ್ಟ್ ಸಂಬಡಿ, ಇಫ್ ಗಾಡ್ ಕನೆಕ್ಟ್ ಸಮಥಿಂಗ್, ದೇರ್ ವಿಲ್ ಬಿ ಅ ಪರ್ಪಸ್ ಇನ್ ದ ಕಿಂಗ್ಡಮ್ ಆಫ್ ಗಾಡ್. Amen. Amen. I strongly believe in that.
Always I pray, Lord, I don't want, without your will, I don't want any connections. The right person, in the right time, you have to connect me. Amen. If it is not your will, I don't want you that connection, master. ದೇವರ ಚಿತ್ತ ಇಲ್ಲದ ಇರುವುದು ಯಾವುದು ನನಗೆ ಬೇಡ. ದೇವರ ಚಿತ್ತ ಇರೋದು ಯಾವುದು ಮಿಸ್ ಆಗಂಗಿಲ್ಲ. ದೇವರು ನಿನ್ನನ್ನು ಇಲ್ಲಿ ಕನೆಕ್ಟ್ ಮಾಡಿದ್ರೆ, ಈ ಸಭೆಯೊಂದಿಗೆ ನಿನ್ನನ್ನು ಕನೆಕ್ಟ್ ಮಾಡಿದ್ರೆ, ದೇವರಿಗೆ ಏನೋ ನಿನ್ನ ಕುರಿತು ಒಂದು ಉದ್ದೇಶ ಇದೆ. ಅದು ಒಪ್ಪುವವರು ಯಾರಾದ್ರೂ ಇದ್ದೀರಾ? ನಿನಗಿಂತ ದೊಡ್ಡ ಉದ್ದೇಶ ಪರಲೋಕ ರಾಜ್ಯದ ದೇವರಿಗಿದೆ. ಅದಕ್ಕೋಸ್ಕರ ಅವನು ಹೇಳ್ತಾನೆ, ಲೆಟ್ ಮೈ ಪರ್ಪಸ್, ನನ್ನ ಉದ್ದೇಶ ನಿನ್ನಲ್ಲಿ ನೆರವೇರೋದಕ್ಕೆ, ನನ್ನ ವಾಗ್ದಾನ ನಿನ್ನಲ್ಲಿ ನೆರವೇರೋದಕ್ಕೆ ನಾನು ಮುಂದೆ ಹೋಗ್ತೇನೆ, ನಾನು ದಾರಿ ಸರಾಗ ಮಾಡ್ತೇನೆ. Come on, keep praying. ಪ್ರಾರ್ಥಿಸ್ರಿ. You think you are by accidentally here? ಆಕಸ್ಮಿಕವಾಗಿ ಇಲ್ಲಿ ಬಂದಿದ್ದೀಯ ಅನ್ಕೊಂಡಿದ್ಯಾ? ಇಲ್ರಿ, ನೀವು ಅಚಾನಕ್ಕಾಗಿ ಬಂದಿದ್ದಲ್ರಿ. ನೀವು ಬಂದಿದ್ದಲ್ಲ, ದೇವರು ನಿಮ್ಮನ್ನು ಕರ್ಕೊಂಡ್ ಬಂದಿದ್ದ, ದೇವರು ನಿಮ್ಮನ್ನು ಕನೆಕ್ಟ್ ಮಾಡಿದ್ದ. ಎಲ್ಲೋ ಹುಟ್ಟದೆ, ಎಲ್ಲೋ ಬೆಳೆದೆ, ಹೇಗೆ ಏನೇನೋ ಆಗಬೇಕಾದ ನಿನ್ನನ್ನು ಈ ಸಭೆಗೆ ಕರ್ಕೊಂಬಂದು ನಿನ್ನನ್ನು ಕನೆಕ್ಟ್ ಮಾಡಿರೋದಾದ್ರೆ ಅದು ದೇವರ ರಾಜ್ಯಕ್ಕೆ ಏನೋ ಉದ್ದೇಶ ಇರೋದ್ರಿಂದಲೇ ಎಂದು ನಂಬುವವರು ಯಾರಾದರೂ ಇದ್ರೆ ಸೈತಾನು ಕೇಳತಕ್ಕಂತೆ ಅವನ ಕಿವಿ ಕಿತ್ತೋಗಂಗೆ ಒಂದು ಸ್ತೋತ್ರ ಹೇಳ್ರಿ. Come on, church. ಈ ಮುಂಜಾನೆ ದೇವರು ನಿಮ್ಮನ್ನು ಇಲ್ಲಿ ಕರ್ಕೊಂಡು ಬಂದಿದ್ದಾನೆ. ದಟ್ ಈಸ್ ದ ಕನ್ಫರ್ಮೇಷನ್ ಟು ದ ಟ್ರೂತ್. ಆ ಸತ್ಯಕ್ಕೆ ನಿನ್ನನ್ನು ನಿಶ್ಚಯಪಡಿಸೋದಕ್ಕೆ ಈ ಆಲೋಚನೆ ದೇವರು ಹೇಳ್ತಾ ಇರೋದು. ದಟ್ ಗಾಡ್ ಹ್ಯಾಸ್ ಕಾಲ್ಡ್ ಯು ಫಾರ್ ಸಮಥಿಂಗ್ ಬಿಗರ್. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ದೇವರು ನನ್ನನ್ನು ಕರೆದಿರೋ ಸಾಧಾರಣವಾದ ಲೆವೆಲ್ ಅಲ್ಲ. ಒಂದ್ ಹೆಜ್ಜೆ ಮುಂದೆ ಹೋಗಿ ಹೇಳ್ತೀನಿ, ಕಾಗೆ ತರ ಆಗ್ಬೇಡ್ರಿ, ಅದ್ದು ತರ ಆಗ್ರಿ ಅಂತ ಹೇಳ್ರಿ. ಪಕ್ಕದಲ್ಲಿರೋರ್ಗೆ ಹೇಳ್ರಿ, ಕಾಗೆ ತರ ಕಾ 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 ಅಂತ ಅಲ್ಲಿರ್ಬೇಡ, ನೀನು ಹದ್ದಿನ ಹಾಗೆ ಉನ್ನತವಾದ ಏನೇನು ಈ ಎಬ್ನೇಸರ್ ಹೇಳ್ದ, ಕಾದು ಇರುವವರು ಹದ್ದಿಗೆ ಬರುವಂತೆ ನೂತನ ಫಲ ಬರುತ್ತೆ ಅಂತ. ಹೌದು. ಇವತ್ತು ನಿನ್ನನ್ನ ದೇವರು ಉನ್ನತ ಲೋಕದಲ್ಲಿ ಉನ್ನತ ವಾಗ್ದಾನಗಳು ನೆರವೇರತಕ್ಕಂತೆ ಸಮಥಿಂಗ್ ಬಿಗರ್, ಏನೋ ದೊಡ್ಡ ಕಾರ್ಯ. ಇದು ಎಲ್ರಿಗಿರೋ ಆಲೋಚನೆ ಅಲ್ರಿ. ಇದು ಹೇಳುವಾಗ ಕೆಲವರ ಹೃದಯದಲ್ಲಿ ಒಂದು ಬಡಿತ, ಯಾರೋ ಹೇಳ್ತಾ ಇದ್ದಾರೆ ಇದು ನಿನಗುಳ್ಳದು ಅಂತ. ಹಾಗೆ ನಂಬುವವರು ಅದನ್ನು ಸ್ವೀಕರಿಸೋದಕ್ಕೆ ತಯಾರಾಗ್ರಿ. ಸಮಥಿಂಗ್ ಬಿಗರ್. ಏನು ಪಾಸ್ಟ್ರೆ, ಕಾಗೆಗೂ ಹದ್ದಿಗೂ ವ್ಯತ್ಯಾಸ ಏನು ಅಂದರೆ, ಕಾಗೆ ಮರದಿಂದ ಮರಕ್ಕೆ, ಗೂಡಿಂದ ಗೂಡಿಗೆ, ಮನೆಯಿಂದ ಮನೆಗೆ ಕಾ 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 ಅಂತ ಇರುತ್ತೆ. ಆದರೆ ಹದ್ದು ಆಗಲ್ಲ. ಅದು ಉನ್ನತ ಶಿಖರಗಳಲ್ಲಿ ಗೂಡು ಮಾಡುತ್ತೆ. ಅದರ ನೋಟ, ಅದರ ದೃಷ್ಟಿ, ಅದರ ದರ್ಶನ ಪರ್ಫೆಕ್ಟ್ ಆಗಿರುತ್ತೆ. ಅದು ಗುರಿ ಇಟ್ಟರೆ ಅದು ತಪ್ಪೋದಿಲ್ಲ. ಅದರ ವ್ಯವಹಾರ ಕೆಳಗಡೆ ಅಲ್ಲ. ಅದರ ವ್ಯವಹಾರ ಏನಿದ್ರು ಉನ್ನತ ಲೋಕದಲ್ಲಿ. ನಿನ್ನನ್ನು ಕರೆದಿರೋದು ಈ ಲೋಕದಲ್ಲಿ ಕೆಳಗಿನವುಗಳ ಮೇಲೆ ಮನಸ್ಸಿಡೋಕ್ಕಲ್ಲ, ಮೇಲಿನವುಗಳ ಮೇಲೆ ಮನಸ್ಸಿಡೋದಿಕ್ಕೆ. ಐ ಆಮ್ ಡಿಕ್ಲೇರಿಂಗ್ ದಿಸ್ ಸಮಥಿಂಗ್ ಬಿಗರ್ ದೆನ್ ಯು ಕ್ಯಾನ್ ಈವನ್ ಇಮ್ಯಾಜಿನ್. ನೀನು ಚಿಂತೆ ಮಾಡೋದಕ್ಕಿಂತ ದೊಡ್ಡದೇನೋ ಸಮಥಿಂಗ್ ಇಸ್ ವೇಟಿಂಗ್ ಫಾರ್ ಯು. ಏನೋ ಕಾಯ್ತಾ ಇದೆ. ಕೈ ಕೂಡೋ ಸಮಯ ಆಯಿತು.
ಪಕ್ಕದಲ್ಲಿ ಹೇಳ್ರಿ, ನನ್ನ ಕೈಗೆ ಸೇರೋ ಸಮಯ ಆಯ್ತು. ಹೇಳ್ರಿ ಹೇಳ್ರಿ ಹೇಳ್ರಿ, ನನ್ನ ಕೈಗೆ ಬರೋ ಸಮಯ ಆಯ್ತು, ಅದು ನೆರವೇರೋ ಸಮಯ ಆಯ್ತು, ಸಮಯ ಆಯ್ತು. ಈ ಜೂನ್ ತಿಂಗಳಲ್ಲಿ ದೇವರು ಅದನ್ನು ಮಾಡಕ್ಕೆ ಹೋಗ್ತಾ ಇದ್ದಾನೆ. Hallelujah! Hallelujah! For this big thing to happen, God has to open some doors, and some doors are strong. ಕೆಲವೊಂದು ಬಾಗಿಲುಗಳೆಲ್ಲ ಬಹಳ ಸ್ಟ್ರಾಂಗ್, ತೆರೆಯಕ್ಕಾಗಲ್ಲ. ಇವತ್ತು ಕೆಲವರಿಗೋಸ್ಕರವಾಗಿ ಕೆಲ ಬಾಗಿಲುಗಳನ್ನು ದೇವರು ತೆಗಿತಾ ಇದ್ದಾನೆ. ಸೇವೆಯ ಬಾಗಿಲು ಏಸೇ, ಪಟ್ಟಣದ ಬಾಗಿಲು ದೇವರು ತೆರಿತಾ ಇದ್ದಾನೆ. ಪಟ್ಟಣದ ಬಾಗಿಲು ದೇವರು ತೆರಿತಾ ಇದ್ದಾನೆ. ದೇಶಗಳ ಬಾಗಿಲು ದೇವರು ತೆರಿತಾ ಇದ್ದಾನೆ. ಕೆಲಸದ ಬಾಗಿಲು ತೆರಿತಾ ಇದ್ದಾನೆ. ಬಿಸ್ನೆಸ್ನ ಬಾಗಿಲುಗಳು ತೆರಿತಾ ಇದ್ದಾನೆ. ನಿನಗೆ ಬೇಕಾದ ಫೈನಾನ್ಷಿಯಲ್ ಬ್ರೇಕ್ ಥ್ರೂವಿನ ಬಾಗಿಲು ದೇವರು ತೆರಿತಾ ಇದ್ದಾನೆ ಯೇಸುವಿನ ನಾಮದಲ್ಲಿ. ಓ ರಾಮ ಶಂದಲಾದನ ಶಗನಗಜನಾದನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೆನ್, ಆಮೆನ್, ಆಮೆನ್. ನಿನಗೆ ವಿರುದ್ಧವಾಗಿ ಎಷ್ಟೇ ಸ್ಟ್ರಾಂಗ್ ಡೋರ್ಸ್, ಸಮ್ ಆಫ್ ದ ಡೋರ್ಸ್ ಆರ್ ಸೋ ಸ್ಟ್ರಾಂಗ್ ಯು ಕೆನ್ ನಾಟ್, ನಿನಗೆ ಅದು ಓಪನ್ ಮಾಡೋಕ್ಕಾಗಲ್ಲ. ಬಟ್ ಟುಡೇ ದ ಲಾರ್ಡ್ ಈಸ್ ಗಿವಿಂಗ್ ದ ಪ್ರಾಮಿಸ್. ದ ಲಾರ್ಡ್ ಈಸ್ ಗಿವಿಂಗ್ ಪ್ರಾಮಿಸ್. ಅವನು ನಿನಗೊಂದು ವಾಗ್ದಾನ ಕೊಡ್ತಾ ಇದ್ದಾನೆ. ಬುಕ್ ಆಫ್ ಐಸೈಯಾ ಚಾಪ್ಟರ್ 45, ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 45 1ನೇ ವಾಕ್ಯದಿಂದ 3ನೇ ವಾಕ್ಯದವರೆಗೂ, ಯೆಹೋವನು ಯಾವನ ಕೈ ಹಿಡಿದು ಯಾವನ ಎದುರಿಗೆ ಜನಾಂಗಗಳನ್ನು ತುಳಿದು ರಾಜರ ನಡುಕಟ್ಟನ್ನು ಬಿಚ್ಚಿ ಯಾವನ ಮುಂದೆ ಬಾಗಿಲು ಹೆಬ್ಬಾಗಿಲನ್ನ ತೆರೆದು ಮುಚ್ಚಿಸಲನೋ ತಾನು ಅಭಿಷೇಕಿಸ ಕೋರಶನಿಗೆ ಹೀಗೆ ಹೇಳ್ತಾನೆ, ನಾನು ನಿನ್ನ ಮುಂದೆ ಹೋಗಿ ನಿನಗೆ ವಿರುದ್ಧವಾಗಿರುವ ಕೆಲ ದಿಣ್ಣೆಗಳನ್ನು ನಾನು ಸಮ ಮಾಡುವೆನು. ತಾಮ್ರದ ಕದಗಳನ್ನು ಒಡೆದು ಕಬ್ಬಿಣದ ಅಗಲಿಗಳನ್ನು ಮುರಿದು ಬಿಡುವೆನು. ಹಲ್ಲೆಲೂಯಾ. ನನಗಿಷ್ಟ ಕೊಟ್ಟಿದೆ ಅಂದರೆ, ರಾಜರ ನಡುಕಟ್ಟನ್ನು ಬಿಚ್ಚಿ. ರಾಜರ ನಡುಕಟ್ಟು ಅಂದರೆ, ಈ ನಡುಕಟ್ಟು ಕಟ್ಕೊಂಡ್ರೆ ದ ಕಿಂಗ್ ಈಸ್ ರೆಡಿ ಫಾರ್ ದ ಬ್ಯಾಟಲ್. ಅರಸನು ಯುದ್ಧಕ್ಕೆ ರೆಡಿ ಇದ್ದಾನೆ ಅಂತ. ನಿನಗೆ ವಿರುದ್ಧವಾಗಿ ಕೆಲ ಅರಸರುಗಳು ಯುದ್ಧಕ್ಕೆಲ್ಲ ರೆಡಿ ಆಗಿದ್ರು. ಆದರೆ ದೇವರು ಹೋಗಿ ಅವರ ನಡುಕಟ್ಟನ್ನು ನಿಮಗೆ ಅರ್ಥ ಆಗಲಿಲ್ಲ ಅಂತ ಕಾಣುತ್ತೆ. ಅವರ ನಡುಕಟ್ಟನ್ನು ದೇವರು ಬಿಚ್ತಾನೆ. ಅಂದರೆ ಯಾರು ನಿನಗೆ ವಿರುದ್ಧವಾಗಿ ತಲೆ ಎತ್ತದನೋ, ಯುದ್ಧ ಮಾಡಕ್ಕೆ ಸ್ಕೆಚ್ ಹಾಕಿದ್ನೋ, ಪ್ಲಾನ್ ಮಾಡಿದ್ನೋ, ಅವನ ನಡುಕಟ್ಟನ್ನು ದೇವರು ಬಿಚ್ತಾನೆ. ಅದು ಮಂತ್ರವಾದಿ ಆಗಬಹುದು, ನಿನಗೆ ವಿರುದ್ಧವಾಗಿ ಮಾತನಾಡಿದ ಶಾಪದ ಮಾತುಗಳಾಗಬಹುದು. ಸೈತಾನನು ಅವನ ಏಜೆಂಟ್ಗಳು ಅರ್ಥ ಮಾಡಿಕೊಳ್ಳತಕ್ಕಂತೆ ನನ್ನ ದೇವರಾದ ಯೆಹೋವನು ಮುಂದೆ ಹೋಗಿ ಅವರ ನಡುಕಟ್ಟುಗಳನ್ನು ಬಿಚ್ಚುವಂತನಾಗಿದ್ದಾನೆ. ಆಮೇಲೆ ಅನೇಕ ತೊಂದರೆಗಳು ನಿನಗೆ ಭಾಳ ದೊಡ್ಡದಾಗಿ ಕಾಣಿಸ್ತಿತ್ತು. ಆದರೆ ನಿನ್ನ ಮುಂದೆ ಪರ್ವತ ಥರ ದಿಣ್ಣೆಗಳು ದೊಡ್ಡದಾಗಿ ಕಾಣಿಸ್ತಾ ಇದೆ. ಮುಂದಕ್ಕೆ ಹೋಗೋಕ್ಕೆ ಆಗಲ್ಲ. ಅಯ್ಯೋ ನನ್ನ ಕೈ ಆಗಲ್ಲ. ಅಯ್ಯೋ ನಾವು ಬಡವರು. ಅಯ್ಯೋ ವಿದ್ಯಾಭ್ಯಾಸ ಇಲ್ಲ. ಅಯ್ಯೋ ನನಗೆ ಯೋಗ್ಯತೆ ಇಲ್ಲ. ಅಯ್ಯೋ ನನ್ನ ಮನೆತನ ಚಿಕ್ಕದು. ನಿನ್ನ ಮುಂದೆ ದೊಡ್ಡ ದಿಣ್ಣೆಗಳಿದೆ. ದೇವ್ರು ಹೇಳ್ತಾನೆ, ನೀನು ಹೋಗೋಕ್ಕೆ ಮುಂಚೆ, ನೀನು ಅಲ್ಲಿ ಹೆಜ್ಜೆ ಇಡೋಕ್ಕೆ ಮುಂಚೆ, ಹೇಯ್ ಕಮಾನ್ ಹೃದಯದ ಆಳದಿಂದ ಹೇಳ್ರಿ, ನಾನು ಅಲ್ಲಿ ಹೆಜ್ಜೆ ಇಡೋಕ್ಕೆ ಮುಂಚೆ, ನಾನು ಹೋಗೋಕ್ಕೆ ಮುಂಚೆ
ಆ ದಿಣ್ಣೆಗಳನ್ನೆಲ್ಲ ನನ್ನ ದೇವರು ನನಗಾಗಿ ನೆಲ ಸಮ ಮಾಡ್ತಾ ಇದ್ದಾನೆ ಎಂದು ನಂಬುವವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ.